ಕ್ರಾಂತಿಕಾರಿಗಳಿಗೆ ರಹಸ್ಯ ಆಶ್ರಯ ಸ್ಥಾನ ಅಂದ್ರೇನೆ RSS. ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅರುಣಾ ಅಸಫ್ ಅಲಿ ಅವರು ಹೇಳ್ತಾರೆ, 1942ರ ಚಳುವಳಿಯಲ್ಲಿ ನಾನು ಭೂಗತವಾಗಿದ್ದೆ. ದೆಹಲಿ ಸಂಘ ಚಾಲಕ್ ಲಾಲಾ ಹನ್ಸರಾಜ್ ಅವರು ನನ್ನನ್ನು ತಮ್ಮ ಮನೆಯಲ್ಲಿ 10-15 ದಿನ ಕಾಲ ಆಶ್ರಯ ನೀಡಿದ್ರು. ನನ್ನ ಸಂಪೂರ್ಣ ಸುರಕ್ಷತೆ ಮತ್ತು ನನ್ನ ವಾಸ್ತವ್ಯದ ಬಗ್ಗೆ ಯಾರಿಗೂ ಮಾಹಿತಿ ಸಿಗದಂತೆ ನೋಡ್ಕೊಂಡ್ರು. ಪ್ರಸಿದ್ಧ ವೇದ ಪಂಡಿತ್ ಶ್ರೀಪಾದ್ ದಾಮೋದರ್ ಸಾತವಾಲ್ಕರ್ ಅವರು ಸಂಘ ಚಾಲಕರಾಗಿದ್ರು. ಭೂಗತ ಕ್ರಾಂತಿಕಾರಿ ನಾಯಕರಾದ ನಾನಾ ಪಾಟೀಲ್ ಅವರಿಗೆ ತಮ್ಮ ಮನೆಯಲ್ಲಿ ವಾಸ್ತವ್ಯದ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಪಾಟೀಲ್ ಅವರು ಪತ್ರಿ ಸರ್ಕಾರ ಎಂಬ ಹೊಸ ತಂತ್ರದ ಪ್ರಯೋಗವನ್ನು ಮಾಡಿದರು. ಪಾಟೀಲ್ ಅವರ ಸಹ ಉದ್ಯೋಗಿ ಕಿಸಾನ್ ವೀರ್ ಬ್ರಿಟಿಷರ ವಿರುದ್ಧ ಭೂಗತ ಪ್ರಚಾರ ನಡೆಸಿದಾಗ ಸಾತಾರ ಸಂಘ ಚಾಲಕರ ಮನೆಯಲ್ಲಿ ವಾಸಿಸುತ್ತಿದ್ರು. ಪ್ರಸಿದ್ಧ ಸಮಾಜವಾದಿ ನಾಯಕ ಅಚ್ಯುತರಾವ್ ಪಟ್ವರ್ಧನ್ ಬ್ರಿಟಿಷರ ವಿರುದ್ಧ ಭೂಗತ ಚಲನೆಯಲ್ಲಿ ಭಾಗವಹಿಸಿದಾಗ ಹಲವು RSS ಸ್ವಯಂ ಸೇವಕರ ಮನೆಯಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ರು. ಇಷ್ಟೆಲ್ಲ ಪ್ರಯತ್ನಗಳಿದ್ರೂ 14 ಆಗಸ್ಟ್ ರಾತ್ರಿ ಧರ್ಮದ ಆಧಾರದ ಮೇಲೆ ಭಾರತದ ವಿಭಜನೆ ಆಯಿತು. RSS ಸ್ವಯಂ ಸೇವಕರು ಪಾಕಿಸ್ತಾನದಿಂದ ಭಾರತಕ್ಕೆ ಹಿಂದೂ ಮತ್ತು ಸಿಖ್ರನ್ನು ರಕ್ಷಿಸಲು ಮುಂದಾದರು. RSS 2ನೇ ಸರ್ಸಂಘಚಾಲಕ್ ಮಾಧವ್ ಗೋಳ್ವಲ್ಕರ್ ಅವರು ಸ್ವಯಂ ಸೇವಕರಿಗೆ ಆದೇಶ ಕೊಟ್ಟರು, ಕೊನೆಯ ಹಿಂದೂ ಮತ್ತು ಸಿಖ್ ನಾಗರಿಕರನ್ನು ಸುರಕ್ಷಿತವಾಗಿ ರಕ್ಷಿಸಿದ ನಂತರವೇ ಮಾತ್ರ ಸಂಘದ ಸ್ವಯಂ ಸೇವಕರು ತಮ್ಮ ಗ್ರಾಮಗಳನ್ನು ಬಿಟ್ಟು ಹೋಗ್ಬೇಕು ಅಂತ. ಈ ಸಂದರ್ಭದಲ್ಲಿ ಅನೇಕ ಸ್ವಯಂ ಸೇವಕರು ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ್ರು. ಗಾಂಧೀಜಿ ದೆಹಲಿಯ ಶರಣಾರ್ಥಿ ಶಿಬಿರಕ್ಕೆ ಬಂದಾಗ ಅವರು RSS ಸ್ವಯಂ ಸೇವಕರ ಕಾರ್ಯದಿಂದ ಪ್ರಭಾವಿತರಾದರು. ಅವರು RSS ಒಳ್ಳೆ ರೀತಿಯಿಂದ ಆಯೋಜಿಸಿದ ಮತ್ತು ಶಿಸ್ತಿನ ಸಂಘಟನೆ ಎಂದು ಕರೆದರು. ಮೌಲಾನಾ ಆಜಾದ್ ಅವರ ಅಧ್ಯಕ್ಷತೆಯಲ್ಲಿ ಸ್ಥಾಪಿತವಾದ ಸಮಿತಿಯಲ್ಲಿ ಸಾಮರಸ್ಯ ಮತ್ತು ಶಾಂತಿಯ ಪುನಃಸ್ಥಾಪನೆಗೋಸ್ಕರ RSS ನಾಯಕರಿಗೆ ಸಹ ಆ ಸಮಿತಿಗೆ ಆಹ್ವಾನ ನೀಡಲಾಯಿತು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕ ರೀತಿಯ ಶಕ್ತಿಗಳು ವಿವಿಧ ರೀತಿಯಿಂದ ಪ್ರಯತ್ನಗಳು ಮಾಡ್ತಾನೆ ಇದ್ರು. ಅದರ ಫಲಶ್ರುತಿಯಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ನಾವು ಸ್ವಾತಂತ್ರ್ಯ ಮಹೋತ್ಸವವನ್ನು ಆಚರಿಸುವಾಗ ಈ ರೀತಿಯ ಎಲ್ಲ ವಿವಿಧ ಪ್ರಯತ್ನಗಳಿಗೆ ನೆನಪಿಸಬೇಕು, ಪ್ರೇರಣೆ ಪಡಿಬೇಕು. ಇದು ನಮ್ಮ ಕರ್ತವ್ಯ. ಸ್ನೇಹಿತರೆ, ನಿಮಗೆ ಇಷ್ಟವಾಯ್ತಾ? ಖಂಡಿತವಾಗಿಯೂ ಇಂಥ ಮತ್ತಷ್ಟು ರೋಚಕ ಕಥೆಗಳನ್ನು ಕೇಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಅದ್ಭುತವಾದ ಈ ಪ್ರವಾಸವನ್ನು ಮುಂದುವರಿಯಿರಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಭಾರತ್ ಮಾತಾ ಕಿ ಜೈ.